ಮಂಡ್ಯದಲ್ಲಿ ನಿಖಿಲ್ ಗೆಲ್ಲಿಸೋದಕ್ಕೆ ಸಿಎಂ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದು ಮತ್ತೆ ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ ಸಿಎಂ ಎಚ್ಡಿ ಕುಮಾರಸ್ವಾಮಿ. ರಾಜಗುರು ದ್ವಾರಕನಾಥ್ ಅವರಿಂದ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ಮಂಡ್ಯದಲ್ಲಿ ನಿಖಿಲ್ ಗೆಲ್ಲಿಸೋದಕ್ಕೆ ಸಿಎಂ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ ಮತ್ತೆ ಸಿಎಂ ಎಚ್ಡಿಕೆ. ರಾಜಗುರು ದ್ವಾರಕನಾಥ್ ಅವರಿಂದ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದು ಸಿಎಂ ಕುಮಾರಸ್ವಾಮಿ ನಿವಾಸದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ರಾಜಗುರು ದ್ವಾರಕನಾಥ್ ನೇತೃತ್ವದಲ್ಲಿ ವಿಶೇಷ ಹೋಮವನ್ನ ನಡೆಸಲಾಗ್ತಾ ಇದೆ. ಜೆಪಿ ನಗರದ ನಿವಾಸದಲ್ಲಿ ಸಿಎಂ ದಂಪತಿ ಪೂಜೆಯನ್ನ ಮಾಡ್ತಾ ಇದ್ದು ಕೆಲ ದಿನಗಳ ಹಿಂದಷ್ಟೇ ದ್ವಾರಕನಾಥ್ ಅವರನ್ನ ಭೇಟಿ ಮಾಡಿದ್ರು ಸಿಎಂ ಕುಮಾರಸ್ವಾಮಿ. ನಿಖಿಲ್ ಗೆಲುವಿಗಾಗಿ ಮೊದಲೊಂದು ಪೂಜೆಯನ್ನ ಮಾಡಿದ್ರು ಇದೇ ರಾಜಗುರು ದ್ವಾರಕನಾಥ್ ಅವರು. ಈಗ ಸಿಎಂ ಮನೆಯಲ್ಲಿ ಮತ್ತೊಂದು ಪೂಜೆ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಗೆಲುವಿಗಾಗಿ ಈಗ ಸಿಎಂ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಪೂಜೆ ನಡೀತಾ ಇದ್ದು ಜ್ಯೋತಿಷಿ ರಾಜಗುರು ದ್ವಾರಕನಾಥ ಅವರ ಅಣತಿಯಂತೆ ಈಗಾಗಲೇ ಪೂಜೆಯನ್ನ ಕೂಡ ಮಾಡಲಾಗ್ತಾ ಇದೆ. ನೀವೀಗಾಗಲೇ ಗಮನಿಸಬಹುದು, ಮಗನಿಗಾಗಿ ಸಿಎಂ ಪೂಜೆಯನ್ನ ಮಾಡ್ತಾ ಇರೋದು. ಸಿಎಂ ಕುಮಾರಸ್ವಾಮಿ ಹಾಗೆಯೇ ಅವರ ಪತ್ನಿ ಆಗಿರುವಂತಹ ಅನಿತಾ ಕುಮಾರಸ್ವಾಮಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಮಗನ ಗೆಲುವಿಗಾಗಿ ಈ ಒಂದು ಪೂಜೆಯನ್ನ ಮಾಡಿಸುತ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಒಂದ್ ಕಡೆ ಈಗಾಗಲೇ ಗೆಲುವಿಗಾಗಿ ದೇವರ ಮೊರೆನೆ ಹೋಗಿದಾರ ಹೇಗೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಸಿಎಂ ಕುಟುಂಬ ಫುಲ್ ಖಂಡಿತವಾಗ್ಲೂ ಇದೇನು ಹೊಸದಲ್ಲ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪೂಜೆ ದ್ವಾರಕನಾಥ್ ಅವರ ಕಳೆದ ಒಂದು ವಾರಗಳಿಂದಷ್ಟೇ ದ್ವಾರಕನಾಥ್ ಅವರ ಮನೆಯಲ್ಲಿ ಪೂಜೆ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ. ಇವತ್ತು ತಮ್ಮ ನಿವಾಸದಲ್ಲೇ ಒಂದು ವಿಶೇಷವಾದ ಒಂದು ಹೋಮ ಹವನವನ್ನ ಮಾಡೋದ್ರ ಮೂಲಕವಾಗಿ ಪುತ್ರನ ಗೆಲುವಿಗೆ ಒಂದು ವಿಶೇಷ ಪೂಜೆಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ರಾಜಗುರು ದ್ವಾರಕನಾಥ್ ಏನಿದ್ರೆ ಅವರನ್ನ ತನ್ನ ಮನೆಗೆ ಖುದ್ದು ಕರೆಸ್ಕೊಳ್ಳೋದ್ರ ಮೂಲಕವಾಗಿ ಅವ್ರ ಜೊತೆಗೆ ಸುಮಾರು ಒಂದ್ ಜೊತೆ ಪ್ರಮುಖವಾಗಿ ಅವರ ನೇತೃತ್ವದ ತಂಡದಲ್ಲಿ ಸುಮಾರು ಒಂದು 10ಕ್ಕೂ ಹೆಚ್ಚು ಜನ ಗುರುಜಿಗಳೊಂದಿಗೆ ಈ ಒಂದು ಪೂಜೆಯನ್ನ ಮಾಡಿರುವಂತದ್ದು. ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ರು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯ ಭವಿಷ್ಯ ತುಂಬಾನೇ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮಂಡ್ಯದಲ್ಲೂ ಕೂಡ ಗೆಲುವು ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಆಗ್ತಾ ಇದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಅವರನ್ನ ಗೆಲ್ಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಒಂದು ಭೇಟಿ ಕೊಟ್ಟು ಅಲ್ಲಿ ದೇವಸ್ಥಾನಗಳು ಕೂಡ ಒಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತು ಮನೆಯಲ್ಲಿ ಖುದ್ದು ಇವತ್ತು ಶುಭ ಶುಕ್ರವಾರ ಆಗಿರೋದ್ರಿಂದಾಗಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ತನ್ನ ಮನೆಯಲ್ಲಿ ವಿಶೇಷ ಪೂಜೆ ಮಾಡೋದ್ರ ಮೂಲಕವಾಗಿ ಪುತ್ರ ಗೆಲ್ಲುವುದಕ್ಕೆ ಒಂದು ಹೋಮ ಹವನವನ್ನ ಮಾಡಿದ್ದಾರೆ. ಇದಕ್ಕೆ ದ್ವಾರಕನಾಥ್ ಗುರುಜಿಯವರೇ ಒಂದು ಮೇಲುಸ್ತುವಾರಿ ವಹಿಸಿಕೊಳ್ಳೋದ್ರ ಮೂಲಕವಾಗಿ ಒಂದು ಪೂಜೆಯನ್ನ ನೆರವೇರಿಸಿರುವಂತದ್ದು. ನಮಿತಾ ಜೈ. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ತುಮಕೂರು ಸಸ್ಪೆನ್ಸ್ಗೆ ಸಂಜೆ 3 ಗಂಟೆಯ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಮುದ್ದಹನುಮೇಗೌಡ. ಇವತ್ತು ದಿನೇಶ್ ಗುಂಡೂರಾವ್ ಮುದ್ದಹನುಮೇಗೌಡ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಸಂಜೆ ನಿರ್ಧಾರವನ್ನ ಪ್ರಕಟಿಸುವುದಾಗಿ ಗೌಡ್ರು ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಮುದ್ದಹನುಮೇಗೌಡ ನಾಮಪತ್ರ ವಾಪಸ್ ಪಡೆಯುವ ವಿಶ್ವಾಸವನ್ನ ಹೊರಹಾಕಿದ್ದಾರೆ. ಅಷ್ಟರೊಳಗಡೆ ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ನಾನು ಅಂತಿಮವಾಗಿ ನನ್ನ ಶಕ್ತಿ ಇವತ್ತು ನಮ್ಮ ಮುಖಂಡಗಳು, ಕಾರ್ಯಕರ್ತರು, ನಮ್ಮ ಪಕ್ಷ ಅದೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಖಂಡಿತವಾಗ್ಲೂ ಕೂಡ ಒಂದು ರೀತಿಯ ಯಾವ್ದಾದ್ರು ಒಂದು ನಿರ್ಧಾರನ ತಗೊಳ್ತಕ್ಕಂಥದ್ದನ್ನ ನಾನು 3 ಗಂಟೆ ಒಳಗೆ ಅನೌನ್ಸ್ ಮಾಡ್ತೀನಿ. ನಾವು ಮುದ್ದಹನುಮೇಗೌಡರು ವಾಪಸ್ ತಗೊಂಡ್ರೆ ನಾನು ನಿನ್ನೆ ಮಾತಾಡಿದ್ದೀನಿ ತಗತ್ತೀನಿ ಅಂತ ಹೇಳಿದ್ದಾರೆ. ನಾವು ಮುದ್ದಹನುಮೇಗೌಡರು ವಾಪಸ್ ತಗೊಂಡ್ರೆ ನಾನು ನಿನ್ನೆ ಮಾತಾಡಿದ್ದೀನಿ ತಗತ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಬಹುಶಃ ಸಾಲ್ವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುದ್ದಹನುಮೇಗೌಡರು ವಾಪಸ್ ತೆಗಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಎಲ್ಲ ಬಹುಶಃ ಸಾಲ್ವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುದ್ದಹನುಮೇಗೌಡರು ವಾಪಸ್ ತೆಗಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ.